ಎಲ್ರಿಗೂ ಹೇಳ್ಬೇಕಂದ್ರೆ ಎಲ್ಲರೂ ಒಬ್ಬೊಬ್ಬರನ್ನ ಇನ್ಸ್ಪಿರೇಷನ್ ಆಗಿ ತಗೊಂತಾರೆ, ಫಾಲೋ ಮಾಡ್ತಾರೆ. ನಾನೊಬ್ಬ ಡೈರೆಕ್ಟರ್ನ ತುಂಬ ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಸ್ಕ್ರಿಪ್ಟ್ಗಳು ಅವರೇ ಇನ್ಸ್ಪಿರೇಷನ್. ಅವರು ಕನ್ನಡ, ತೆಲುಗು, ತಮಿಳು ಎಲ್ಲ ಲ್ಯಾಂಗ್ವೇಜಲ್ಲಿ ಪಿಕ್ಚರ್ ಮಾಡ್ತಾರೆ. ಅವರು ಸ್ಕ್ರೀನ್ ಪ್ಲೇ ಹೆಂಗಿರುತ್ತೆ ಅಂದರೆ ಯಾವ ಥರ ಟ್ವಿಸ್ಟ್ ಕೊಡ್ತಾರೆ ಅಂದರೆ ಶಾಕ್ ಆಗಿ ಹೋಗ್ಬಿಡುತ್ತೆ ನೋಡಿದ್ರೆ. ಬಟ್ ಆ ಟ್ವಿಸ್ಟಲ್ಲಿ ಲಾಜಿಕ್ ಇರುತ್ತೆ, ಹುಡುಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಆ ಟ್ವಿಸ್ಟ್ಗಳು. ಆ ಡೈರೆಕ್ಟರ್ ಯಾರು ಅಂತ ನೀವು ಕಂಡುಹಿಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಉಪೇಂದ್ರ ನಿಂದಿರೋ ಡೈರೆಕ್ಟರ್ ಯಾರು, ಇನ್ಸ್ಪಿರೇಷನ್ ಯಾರು ಅಂತ ನೀವು ಕಂಡುಹಿಡಿಬೇಕು ಆ ಡೈರೆಕ್ಟರ್ ಯಾರು ಅಂತ. ಸೊ ಅದೇ ಥರ ಒಂದು ಇನ್ಸ್ಪಿರೇಷನ್ ಮಾಡಿ ಸಿನಿಮಾ ಯು ಐ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಎ ಬಂದು ಕೇಳ್ತು, ಏನೋ ಮಾಡ್ತೀನಿ ನಾನು, ಬಂದಿದ್ದೀನಿ, ನೀನು ಒಬ್ಬ ಡೈರೆಕ್ಟರ್ನ ಫಾಲೋ ಮಾಡ್ತೀಯ, ಇನ್ಸ್ಪಿರೇಷನ್ ಕೆಲಸ ಮಾಡ್ತೀಯ. ನಾನು ಸಾವಿರಾರು ಜನ ಡೈರೆಕ್ಟರ್ ಎಲ್ಲ ಅರ್ದು ಕುಡಿದು ಬಿಟ್ಟಿದ್ದೀನಿ, 1 ಸೆಕೆಂಡ್ ಅಲ್ಲಿ ಟೆಕ್ಸ್ಟ್ ವಿಡಿಯೋ ಕೊಡ್ತೀನಿ, ಟೆಕ್ಸ್ಟ್ ಮೂವಿ ಕೊಡ್ತೀನಿ, ಏನು ಮಾಡ್ತೀಯ ಅಂತ ಕೇಳ್ತು. ನಿಮ್ಗೆಲ್ಲ ಅರ್ಥ ಆಗಿರ್ಬೇಕು ಇವಾಗ ಹೆಂಗ್ ಬಂದಿದೆ ಅಂದ್ರೆ ಕಾಂಪಿಟೇಟಿವ್ ಆಗಿ ಬಂದಿದೆ. ಬಟ್ ಇಲ್ಲೊಂದು UI ಅಂದ್ರೆ ಏನಂದ್ರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಇದೆ. ಯು ಅಂಡ್ ಐ ನಮ್ಮಿಬ್ರು ಇಂಟೆಲಿಜೆನ್ಸ್, ಅದ್ರ ಮಧ್ಯೆ ಜೊತೆ ಹೆಂಗ್ ಕಾಂಪೀಟ್ ಮಾಡ್ಬೇಕು ಅನ್ನೋದು ನಾವೆಲ್ಲ ಥಿಂಕ್ ಮಾಡ್ಬೇಕು. ಆ ಡೈರೆಕ್ಟರ್ ಯಾರು ಅಂತ ಗೊತ್ತಾದ್ರೆ, ನಾನು ಕಾಪಿ ಮಾಡ್ತಿರೋ ಡೈರೆಕ್ಟರ್, ಇನ್ಸ್ಪೈರ್ ಆಗೋ ಡೈರೆಕ್ಟರ್ ಅಂತ ಗೊತ್ತಾದ್ರೆ ನಿಮ್ಗೆ ಅದು ಅರ್ಥ ಆಗ್ಬಿಡುತ್ತೆ.